ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಆರ್ ಡೂಯಿಂಗ್ ಸೇಫ್ ಆ್ಯಂಡ್ ಹೆಲ್ದಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಫ್ರಮ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ನರಿತಾ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ, ನಾವು ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಆನ್ ದ ವೇ ಟು ನರಿತಾ ಏರ್ಪೋರ್ಟ್. ಸೊ ನಮ್ಮ ಫ್ಲೈಟ್ 6:50 6:50 PM. ಸೊ ನಾವು 6:50ಗೆ ಆನ್ ಬೋರ್ಡ್ ಆಗಿ 7:30 7:58 ಹಂಗೆ ಅದು ಟೇಕ್ ಆಫ್ ಆಗುತ್ತೆ. ಸೊ ನೋಡ್ಬೋದು ನಾವು ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಸೊ ಏನಕ್ಕೆ ಪರ್ಪಸ್ ಏನು ಇಂಡಿಯಾ ವಿಸಿಟ್ ಮಾಡ್ತಿರೋದು ಅಂದರೆ, ಲೈಕ್ 1 year ಆಗಿತ್ತು ವಿಸಿಟ್ ಮಾಡಿಲ್ಲ. ಆ್ಯಂಡ್ ನನ್ನ ಕಸಿನ್ದು ಮದುವೆ ಇತ್ತು. ಸೊ ಅಪ್ಪ ಅಮ್ಮ ಎಲ್ಲರೂ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಹರಿಬರಿಯಲ್ಲೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನಿಮ್ಮ ಜೊತೆನೂ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನನಗೂ ಒಂದು ಮೆಮೊರಿ ಥರ ನನ್ನ ಯೂಟ್ಯೂಬ್ ಚಾನಲ್ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ನಾವು ಆಲ್ರೆಡಿ ಫ್ಲೈಟ್ ಒಳಗಡೆ ಕುತ್ಕೊಂಡಿದ್ದೀವಿ. ಆ್ಯಂಡ್ ಸೊ ಇವರು ಫುಡ್ ತೊಗೊಂಬಂದು ಕೊಡ್ತಿರ್ತಾರೆ, ಎಪ್ಸಿ ತುಂಬ ಇರಿಟೇಷನ್ ಆಗುತ್ತೆ. ಸೊ ಇನ್ನೂ ಟೇಕ್ ಆಫ್ ಆಗಿಲ್ಲ, ನೀವು ನೋಡ್ಬೋದು ಈಗ ಟೇಕ್ ಆಫ್ ಆಗ್ತಾ ಇದೆ. ಸೊ ನಾನು ಮಧ್ಯದಲ್ಲಿ ಮಾತಾಡೋದಿಲ್ಲ. ಸೊ ನಮ್ಮ ಜರ್ನಿ ವಿಡಿಯೋ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು, ವಿ ಹ್ಯಾವ್ ರೀಚ್ ಬ್ಯಾಂಗ್ಳೂರ್. ಸೊ ಮೇಲ್ಗಡೆಯಿಂದ ಫುಲ್ ಲೈಟಿಂಗ್ಸ್ ಎಲ್ಲ ನೋಡಿದಾಗಲೇ ಒಂಥರ ಲೈಕ್ ಹ್ಯಾಪಿನೆಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ವಿ ವರ್ ಟು ಎಕ್ಸೈಟೆಡ್ ಬಿಕಾಸ್ 1.5 year ಆದಮೇಲೆ ನಾವು ಇಂಡಿಯಾಗೆ ಬರ್ತಿರೋದು. ಆ್ಯಂಡ್ ತುಂಬ ತಿನ್ನೋದಿತ್ತು, ತುಂಬ ಜನ ಮೀಟ್ ಮಾಡೋದಿತ್ತು, ಟೆಂಪಲ್ಸ್ ವಿಸಿಟ್ ಮಾಡೋದಿತ್ತು. ಮತ್ತು ನನ್ನ ಕಸಿನ್ ಮದುವೆ ಇರೋದ್ರಿಂದ ತುಂಬ ಜನನ ನಾವು ಮೀಟ್ ಮಾಡೋರಿದ್ವಿ. ಸೊ ಅದಕ್ಕೂ ಕೂಡ ಐ ವಾಸ್ ಟು ಎಕ್ಸೈಟೆಡ್. ನೀವು ನೋಡ್ಬೋದು ನಾವು ಆಲ್ಮೋಸ್ಟ್ ಕಸ್ಟಮ್ಸ್ ಆ್ಯಂಡ್ ಇದು ಡ್ಯೂಟಿ ಫ್ರೀ ಅಲ್ಲಿಗೆ ರೀಚ್ ಆದ್ವಿ. ಸೊ ಆಮೇಲೆ ನಾವು ನೆಕ್ಸ್ಟ್ ಡೇ ಇದು ಶೂಟ್ ಮಾಡಿದ್ದೀನಿ ನಾನು. ಸೊ ನನ್ನ ಕಸಿನ್ ಮದುವೆಗೆ ರಿಸೆಪ್ಷನಿಗೆ ನಾವು ಬಟ್ಟೆನ ಶಾಪ್ ಮಾಡೋದಕ್ಕೋಸ್ಕರ ಬಂದಿದ್ವಿ. ಇದು ದೇವರಾಜ್ ಅರಸು ರೋಡಲ್ಲಿ ಸಮ್ ಶಾಪ್ ನೇಮ್ ಇದೆ. ಸೊ ದೇ ಹ್ಯಾವ್ ಸಮ್ ಅಮೇಝಿಂಗ್ ಕಲೆಕ್ಷನ್ಸ್, ಲೆಹೆಂಗಾಸ್ ಆ್ಯಂಡ್ ಎಲ್ಲದೂ ನೀವು ಬೈ ಕೂಡ ಮಾಡ್ಬೋದು, ರೆಂಟ್ ಕೂಡ ಮಾಡ್ಬೋದು. ಸೊ ನಾವು ಹಾಗೆ ನೋಡೋಕ್ಕೆ ಬಂದಿದ್ವಿ.
ನೋಡ್ಬೋದು ನೆಕ್ಸ್ಟ್ ಡೇ ನಾವು ರಿಸೆಪ್ಷನ್ ಡೇ ಮುಂಚೆ ಲೈಕ್ ಪ್ರೆಪ್ ಆಗೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಮೇಕಪ್ ಆ್ಯಂಡ್ ಹೇರ್ ಆ್ಯಂಡ್ ಸ್ವಲ್ಪ ಅವರು ಡ್ರೆಸ್ನೆಲ್ಲ ಹೇಗೆ ವೇರ್ ಮಾಡೋದು ಅಂತೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರು. ಸೊ ನಾನು ರಿಸೆಪ್ಷನ್ ಡೇ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಸೊ ದಿಸ್ ಈಸ್ ನೆಕ್ಸ್ಟ್ ಡೇ ಧಾರೆ ಟೈಮು. ರಿಸೆಪ್ಷನ್ ಡೇ ನಾನು ಐ ವಾಸ್ ಲಿಟಲ್ ಡಿಸ್ಟರ್ಬ್ಡ್ ಆ್ಯಂಡ್ ನನ್ನ ಮೊಬೈಲ್ ಕೂಡ ಸಿಗಲಿಲ್ಲ, ನನಗೆ ಎಲ್ಲೋ ಹಾಕ್ಬಿಟ್ಟಿದ್ದೆ. ಸೊ ದ ನೆಕ್ಸ್ಟ್ ಡೇ ಧಾರೆ ಟೈಮಲ್ಲಿ ನಾನು ಸ್ವಲ್ಪ ಶೂಟ್ ಮಾಡಿದ್ದೀನಿ. ಶಿ ಈಸ್ ಮೈ ಕಸಿನ್ ಆ್ಯಂಡ್ ಹರ್ ಲವ್ಲಿ ಹಸ್ಬೆಂಡ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಎವ್ರಿಥಿಂಗ್. ಸೊ ನಾನು ಗೊತ್ತಿರೋರಿಗೆ ಗೊತ್ತಿರುತ್ತೆ, ಇದು ನನ್ನ ತಂದೆಯ ತಮ್ಮನ ಮಗಳ ಮದುವೆ ಇದು. ಸೊ ಇವರು ನನ್ನ ತಂದೆ ತಾಯಿ ಆ್ಯಂಡ್ ಇದು ಕನ್ಯಾದಾನ ಮಾಡ್ತಾ ಇರೋದು. मैंने जानी इश्क की गली, बस तेरी आहटें मिली। मैंने चाहूँ ना तुझे, पर मेरी एक ना चली। इश्क में निगाहों को मिलती है बारिशें, फिर भी क्यों कर रहा दिल तेरी ख्वाहिशें। दिल मेरी ना सुनी, दिल की मैं ना सुनूं। में निगाहों को मिलती है बारिशें, फिर भी क्यों कर रहा दिल तेरी ख्वाहिशें। दिल मेरी ना सुने, दिल की मैं ना सुनूं। दिल मेरी ना सुने, दिल का मैं क्या करूं। दिल मेरी ना सुने, दिल की मैं ना सुनूं। दिल मेरी ना सुने, दिल का मैं क्या करूं। ಸೊ ಇದು ನೆಕ್ಸ್ಟ್ ಡೇ ನಮಗೆ ತುಂಬ ಕಮ್ಮಿ ಪೀರಿಯಡ್ ಇದ್ದಿದ್ದರಿಂದ ನಾವು ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ದೀವಿ. ಸೊ ನಿಮಗೆ ಗೊತ್ತಿರುತ್ತೆ, ನಿಮಿಷಾಂಬ ಟೆಂಪಲ್ ಆಚೆ ಕಡೆ ಸ್ಮಾಲ್ ಬೌಲ್ಸಲ್ಲಿ ಈ ಥರ ತರಕಾರಿಗಳು ಫ್ರೆಶ್ಶಾಗಿ ಅಲ್ಲೇ ಬೆಳೆದಿರೋ ತರಕಾರಿಗಳನ್ನ ಈ ಥರ ಕ್ಯೂಟಾಗಿ ಬೌಲ್ಸಲ್ಲಿ ಇಟ್ಟಿರ್ತಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಪೋಟ ಆ್ಯಂಡ್ ಆಲ್ ಇದೆಲ್ಲ ಸಿಗಲ್ಲ ನಮಗಲ್ಲಿ. ಸೊ ಅದರಿಂದ ನಾವು ಇದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ತಿನ್ನೋದಕ್ಕೂ ಜಾಸ್ತಿ ಆಗೋಲ್ಲ, ಬಿಕಾಸ್ ತುಂಬ ತಿಂದರೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ. ಸೊ ಎಲ್ಲ ಹರಿಬರಿಲ್ಲ ನೋಡಿಕೊಂಡು ಮತ್ತು ಹಾಗೆ ಲೈಟಾಗಿ ತಿಂದ್ಕೊಂಡು ಮುಂದೆ ಹೋಗ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಹೊಳೆ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ದೇವ್ರಿಗೆ ಕೂಡ ತುಂಬ ಲಕ್ಷಣವಾಗಿದ್ದಾರೆ ಅಮ್ಮನವರು. ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಬನ್ನಿ ನಿಮಿಷಾಂಬ ಟೆಂಪಲಿಗೆ.
ನೆಕ್ಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ನಾವು ಹೋಗಿದ್ದ ದಿನ ತುಂಬ ಚೆನ್ನಾಗಿತ್ತು ವೆದರು ಆ್ಯಂಡ್ ತುಂಬ ರಶ್ ಕೂಡ ಇತ್ತು. ಐ ಮೀನ್ ಕ್ಯೂ ತುಂಬ ಲಾಂಗ್ ಇತ್ತು. ನಾವಂದರೂ ಕ್ಯೂ ಅಲ್ಲೇ ಹೋದ್ವಿ, ಸ್ಪೆಷಲ್ ಟಿಕೆಟ್ ಏನೂ ತೊಗೊಳ್ಳಿಲ್ಲ. ಸೊ ಅಲ್ಲಿ ಒಳಗಡೆ ಹೋದ್ಮೇಲೆ ತುಂಬ ಬ್ರ್ಯಾಂಚಸ್ ಅಂದರೆ ಬೇರೆ ಬೇರೆ ಕ್ಯೂ ಮಾಡಿ ನಮ್ಮನ್ನು ಗರ್ಭಗುಡಿ ಹತ್ರನೇ ಬಿಟ್ಟರು. ಸೊ ತುಂಬ ಹೊತ್ತು ದೇವ್ರನ್ನ ಹತ್ತಿರದಿಂದ ನೋಡೋ ಥರ ನಮಗೆ ಆಪ್ಷನ್ ಸಿಕ್ತು, ಖುಷಿ ಆಯಿತು. ಸೊ ಅಲ್ಲಿಂದ ನಾವು ಉತ್ತನಹಳ್ಳಿಗೆ ಹೋಗಿ ಮಧ್ಯದಲ್ಲಿ ನಾವು ಕಾಫಿ ಬ್ರೇಕ್ ತೊಗೊಂಡಿದ್ವಿ ಇಲ್ಲಿ. ಸೊ ಆನ್ ದ ವೇ ತುಂಬ ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಆಗಿದೆ ಈಗ. ಸೊ ಇಲ್ಲಿ ಒಂದು ಸ್ಮಾಲ್ ಕಾಫಿ ಬ್ರೇಕ್ ತೊಗೊಂಡು ನಾವು ನೆಕ್ಸ್ಟ್ ಉತ್ತನಹಳ್ಳಿ ಮತ್ತು ನಂಜನಗೂಡು ಎರಡೂ ನೋಡಿಕೊಂಡು ಮನೆಗೆ ಹೋದ್ವಿ. ಸೊ ಇದು ನಾವು ಮೈಸೂರಿಂದ ದಾವಣಗೆರೆಗೆ ಹೋಗ್ಬೇಕಾದ್ರೆ ಆನ್ ದ ವೇ ಜಾತ್ರೆ ನಡೀತಾ ಇತ್ತು. ಸೊ ಅಲ್ಲಿ ನಿಲ್ಲಿಸಿ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ, ಬಿಕಾಸ್ ಈ ಥರ ತುಂಬ ದಿನ ಆಗಿತ್ತು ನಾನು ಜಾತ್ರೆ ಎಲ್ಲ ನೋಡಿ. ಈ ಥರ ರಾಗಿ ಗೋಧಿ ಎಲ್ಲ ಬೆಳೆದು ಅಲ್ಲೇ ತೊಗೊಂಬಂದು ಇಟ್ಕೊಂಡಿದ್ರು. ನೋಡಿರ್ಬೋದು ತೊಗರಿ ಬೇಳೆ, ದಾಲ್ಸ್ ಎಲ್ಲ, ಮಸೂರ್ ದಾಲ್ ಎಲ್ಲ ಎಷ್ಟು ಚೆನ್ನಾಗಿದೆ. ನಮಗೆ ಹೀರೆಕಾಯೇ ಸಿಗೋದಿಲ್ಲ, ಆಮೇಲೆ ಬೀಟ್ರೂಟ್ ಸಿಗೋದಿಲ್ಲ ಜಪಾನಲ್ಲಿ. ಅವರೆಕಾಳಂತೂ ನೋಡಿ ತುಂಬ ಖುಷಿ ಆಯಿತು ನನಗೆ, ಬಟ್ ಜಾಸ್ತಿ ತಿನ್ನೋದಕ್ಕೂ ಆಗಲಿಲ್ಲ, ಬಿಕಾಸ್ ನಾನು ಬಂದಾಗ ಸೀಸನ್ ಆಲ್ಮೋಸ್ಟ್ ಎಂಡ್ ಆಗಿತ್ತು. ಸೊ ನೋಡ್ಬೋದು ನಾವು ಅವರೆಕಾಳು ಹುಳಿನೇ ಮಾಡಿಸ್ಕೊಂಡು ತಿಂತಾಯಿದ್ದೀವಿ. ಸೊ ನೆಕ್ಸ್ಟ್ ಡೇ ನಾವು ಪ್ಯಾಕಿಂಗ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ, ಬಿಕಾಸ್ ಇದೆಲ್ಲ ನಾನು ತೊಗೊಂಡೋಗಿರಲಿಲ್ಲ ಜಾಸ್ತಿ ಜಪಾನಿಗೆ. ಸೊ ಅಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ, ಯಾರು ಬಂದರೆ ಎಲ್ಲ ತುಂಬ ಯುಟೆನ್ಸಿಲ್ಸ್ ಸ್ವಲ್ಪ ಬೇಕಾಗುತ್ತೆ. ಸೊ ಅದಕ್ಕೆ ಸ್ಟೀಲ್ ಯುಟೆನ್ಸಿಲ್ಸ್ ಎಲ್ಲ ತವಾ ಎಲ್ಲ ತೊಗೊಂಡೆ. ಆ್ಯಂಡ್ ಇದು ನಾವು ಮತ್ತೆ ನೆಕ್ಸ್ಟ್ ಡೇ ನನಗೆ ಜೋಳದ ರೊಟ್ಟಿ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ಯೂಶ್ವಲಿ ಅವರು ಬಡ್ದು ಮಾಡ್ತಾರೆ, ನಮಗಲ್ಲಿ ಸೌಂಡ್ ಇದಾಗುತ್ತೆ ಅಂದ್ಬಿಟ್ಟು ನನಗೆ ಹಾಗೆ ಇದು ಮುದ್ದೆ ಥರನೇ ಹಿಟ್ಟನ್ನು ಕಲಿಸ್ಕೊಂಡು ಮಾಡೋದು. ತುಂಬ ಒಂದು ನ್ಯಾಕಲ್ಲಿ ಮಾಡಬೇಕು ಇದನ್ನು. ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಸೊ ನಾನು ಈ ಸತಿ ಸ್ವಲ್ಪ ಕಲ್ತ್ಕೊಂಡು ಮಾಡೋಣ ಅಂತ. ಬರೀ ಚಪಾತಿ ಬರೀ ಇದನ್ನು ನಮ್ಗೆ ಆಪ್ಷನ್ಸ್ ವೆಜಿಟೇರಿಯನ್ಸ್ಗೆ ತುಂಬ ಕಮ್ಮಿ ಅಲ್ವಾ. ಸೊ ಅದರಿಂದ ವಿ ಶುಡ್ ಪ್ಲೇ ವಿತ್ ದೀಸ್ ಮಿಲೆಟ್ಸ್ ಸಮ್ಟೈಮ್ಸ್. ಸೊ ಅದರಿಂದ ಇದಕ್ಕೆ ಎಣ್ಣೆ ಏನು ಹಾಕೋದಿರೋದಿಲ್ಲ. ಸೊ ನಾರ್ತ್ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್, ಸೊ ಅವ್ರಿಗೂ ಕೂಡ ಇದು ಇಷ್ಟ. ಸೊ ಮಾಡೋದು ಕಲ್ತ್ಕೊಂಡು ಹೋಗೋಣ ಸ್ವಲ್ಪ ಅಂತ ಹೇಳಿ ನಾನು ಕಲಿತಾ ಇದ್ದೀನಿ, ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಸೊ ನಾವು ನೆಕ್ಸ್ಟ್ ಡೇ ದಾವಣಗೆರೆಯಲ್ಲಿ ದುರ್ಗಮ್ಮ ದೇವಸ್ಥಾನದ್ದು ಜಾತ್ರೆ ನಡೀತಾ ಇತ್ತು. ಸೊ ನಾವು ಅದಕ್ಕೋಸ್ಕರ ಬೆಳಗ್ಗೆ ಹೋಗಿದ್ವಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಮಡಿಲಕ್ಕಿ ಕೊಡೋದಿತ್ತು, ಸೊ ಅದರಿಂದ ಕೊಟ್ಟು ಬರೋಣ ಅಂತ ಹೋಗಿದ್ವಿ. ಇದೆಲ್ಲ ಆರ್ಟಿಸ್ಟ್ ಅಲ್ಲೇ ಮಾಡ್ತಾಯಿದ್ರು, ಬಿಕಾಸ್ ನೆಕ್ಸ್ಟ್ ಡೇನೇ ಜಾತ್ರೆ ಏನೋ ಇತ್ತಲ್ಲಿ. ಸೊ ಅದಕ್ಕೆ ಅವರೇ ಆರ್ಟಿಸ್ಟ್ ಮಾಡಿರೋದು, ಇದೆಲ್ಲ ಹ್ಯಾಂಡ್ಮೇಡು, ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗಿದ್ದು. ಸೊ ಬಳ್ಳಾರಿ ದುರ್ಗಮ್ಮ ದೇವಸ್ಥಾನ ತುಂಬ ಫೇಮಸ್ ಆ್ಯಂಡ್ ದಾವಣಗೆರೆಯಲ್ಲೂ ಇದೆ ಅಂತ ನಾನು ನೋಡಿದ್ದು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಇಲ್ಲೇ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ. ಸೊ ನಾವು ಅಲ್ಲಿ ಕೂಡ ವಿಸಿಟ್ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾವು ಇವಾಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ದಾವಣಗೆರೆಯಿಂದ.
ಸೊ 2-3 ಡೇಸ್ ಇದ್ವಿ ಅಷ್ಟೇ ದಾವಣಗೆರೆಯಲ್ಲಿ. ಮೈಸೂರಲ್ಲೂ ಕೂಡ 4 ಡೇಸ್ ಇದ್ವಿ ಅಷ್ಟೇ. ವೀಕಿಗೆ ಬಂದಿದ್ದರಿಂದ ಜಾಸ್ತಿ ದಿನ ಉಳ್ಕೊಳ್ಳೋಕ್ಕೆ ಆಗಲಿಲ್ಲ. ಆ್ಯಂಡ್ ನೀವು ನೋಡ್ಬೋದು ನನ್ನ ತಂದೆ ತಾಯಿ ಆ್ಯಂಡ್ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ. ಹೋಗ್ತಾ ಎಲ್ಲ ಹತ್ಕೊಂಡು ಹೆವಿ ಹಾರ್ಟಿಂದ ಹೋಗೋದು. ಬರ್ಬೇಕಾದ್ರೆ ಅಷ್ಟು ಖುಷಿಯಿಂದ ಬಂದಿರ್ತೀವಿ, ಹೋಗ್ಬೇಕಾದ್ರೆ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ಐ ಥಿಂಕ್ ಯಾರ್ಯಾರು ಬೇರೆ ಕಡೆ ಇದ್ದಾರೆ, ಐ ಥಿಂಕ್ ಬೇರೆ ದೇಶದಲ್ಲಿದ್ದಾರೆ, ಅವರೆಲ್ಲರೂ ಇದನ್ನು ರಿಲೇಟ್ ಮಾಡ್ಕೋಬೋದು. ತುಂಬ ಬೇಜಾರಾಗ್ತಿರುತ್ತೆ ಹೋಗ್ಬೇಕಾದ್ರೆ. ಆ್ಯಂಡ್ ಏರ್ಪೋರ್ಟ್ ಒಳಗಡೆ ಎಲ್ಲ ನೀವು ನೋಡ್ಬೋದು, ಈ ಥರ ಬ್ಯಾಂಗ್ಳೂರು ಏರ್ಪೋರ್ಟ್ ಈಗ ತುಂಬ ಚೆನ್ನಾಗಾಗಿದೆ. ಸೊ ಈಗ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗ್ತಾಯಿದೆ ಬ್ಯಾಂಗ್ಳೂರಿಂದ. ಸೊ ತುಂಬ ಹರಿಬರಿ ಆಗೋಯ್ತು ಈ ಸತಿ. ಲೈಕ್ 1 ವೀಕ್ ಬಂದಿದ್ದು, ನಾವು ಮದುವೆಗೆ ಮೇಯ್ನ್ ಬಂದಿದ್ದು. ಬಿಕಾಸ್ ನಾನು ತುಂಬ ಮಿಸ್ ಮಾಡ್ಕೋತೀನಿ ಫ್ಯಾಮಿಲಿ ಫಂಕ್ಷನ್ಸ್ನೆಲ್ಲ. ಆಮೇಲೆ ಫೋಟೋಸ್ ಎಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ನನ್ನ ಕಸಿನ್ಸ್ನ, ನಮ್ಮ ಡ್ಯಾಡಿ ಸೈಡ್ ಕಸಿನ್ಸ್ನೆಲ್ಲ ನೋಡಿ ತುಂಬ ದಿನ ಆಗಿತ್ತು ನಾನು. ಸೊ ಅದಕ್ಕೋಸ್ಕರ ಮೀಟ್ ಮಾಡಲೇಬೇಕು ಅಂತಲೇ ನಾನು ಬಂದಿದ್ದೆ. ಈ ಸತಿ ಎಲ್ಲರನ್ನೂ ನೋಡ್ದಂಗೆ ಆಗುತ್ತೆ, ಅವರಿಗೂ ನನ್ನನ್ನು ನೋಡ್ದಂಗೆ ಆಗುತ್ತೆ ಅಂತ. ಸೊ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಅಲ್ವಾ. ಬಿಕಾಸ್ ಅದು ಬಿಟ್ಟರೆ ನಾವು ಹಾಗೆ ಬಿಟ್ಟು ಹೋಗ್ಬಿಡುತ್ತೆ. ಸೊ ಅದನ್ನು ನಾವೇ ಎಫರ್ಟ್ ಹಾಕಿ ಸ್ಟ್ರಾಂಗ್ ಮಾಡ್ಕೋತಾ ಹೋಗಬೇಕು. ಸೊ ಅದರಿಂದ ತುಂಬ ಮೆಮೊರೀಸ್ನ ತೊಗೊಂಡು ನಾನು ಐ ಆಮ್ ಟ್ರಾವೆಲಿಂಗ್ ಬ್ಯಾಕ್. ಸೊ ನೀವು ನೋಡ್ಬೋದು ಕ್ಲೌಡ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಸೊ ಹೀಗಿತ್ತು ನಮ್ಮ ಜರ್ನಿ, ಈ ಸತಿ ಇಂಡಿಯಾದು ಜರ್ನಿ. ಸೊ ನಿಮ್ಮ ಹತ್ರ ಹಾಗೆ ರಾ ಆಗಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಕ್ಯಾಪ್ಚರ್ ನಾನು ಇನ್ನೂ ಮಾಡ್ಬೋದಿತ್ತು, ಬಟ್ ಟೈಮ್ ಆಗಲಿಲ್ಲ. ಆ್ಯಂಡ್ ಸ್ವಲ್ಪ ಬ್ಯುಸಿ ಎಲ್ಲರ ಹತ್ರ ಮಾತಾಡ್ಕೊಂಡಿರೋದ್ರಲ್ಲಿ ಟೈಮ್ ಹೊರಟೋಯ್ತು ನನಗೆ. ಸೊ ಹಾಗೆ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಕೂಡ. ನನ್ನ ಜರ್ನಿ, ಸತಿ ಇಂಡಿಯಾ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ, ನಿಮ್ಗೆ ಏನೇ ಇಷ್ಟ ಆಗಿದ್ರು ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ನಿಮ್ಮ ಒಪಿನಿಯನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಫೈನಲಿ ನಾವು ಲ್ಯಾಂಡ್ ಆದ್ವಿ. ಆ್ಯಂಡ್ ಲ್ಯಾಂಡಿಂಗ್ ಟೈಮಲ್ಲಿ ಸ್ವಲ್ಪ ಶೇಕ್ ಆಗ್ತಿತ್ತು, ಬಟ್ ಸ್ಮೂತ್ ಲ್ಯಾಂಡಿಂಗ್. ಇಟ್ ವಾಸ್ ಅ ವೆರಿ ಸ್ಮೂತ್ ಲ್ಯಾಂಡಿಂಗ್. ಆ್ಯಂಡ್ ವಿ ರೀಚ್ ಬ್ಯಾಕ್ ಟು ಜಪಾನ್ ಸೇಫ್ಲಿ. ಆ್ಯಂಡ್ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ನೀವು ಶೇರ್ ಮಾಡೋದನ್ನ ನನ್ನ ಜೊತೆ ಮರಿಬೇಡಿ. ಸೊ ಅಂಟಿಲ್ ವಿ ಮೀಟ್ ನೆಕ್ಸ್ಟ್ ಟೈಮ್, ಕೀಪ್ ಸ್ಪ್ರೆಡಿಂಗ್ ಲಾಟ್ ಆಫ್ ಲವ್. ಥ್ಯಾಂಕ್ ಯು, ಬಾಯ್.